ಓಕೆ ಸರ್, ಈಗ ಬಿಸ್ನೆಸ್ ಲೋನ್ ತಗೊಳ್ಳೋದು ಬೆಟರ್ ಅಂತ ಗೊತ್ತಾಗಿದೆ. ಹಾಗಿದ್ರೆ ಬ್ಯಾಂಕ್ ಅಲ್ಲಿ ನಾವು ಲೋನ್ಸ್ಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ಬೋದಾ? ಎಸ್, ನೀವು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ವರ್ಕೌಟ್ ಮಾಡಿ. ಫ್ಯಾಕ್ಟ್ರಿಗೆ ಎಷ್ಟು ಬೇಕಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆದ್ರೆ ಫ್ಯಾಕ್ಟರಿ ಬೇಕಾಗುತ್ತೆ, ಕಮರ್ಷಿಯಲ್ ವೆಹಿಕಲ್ ಬೇಕಾಗುತ್ತೆ, ಅಥವಾ ಇಕ್ವಿಪ್ಮೆಂಟ್ಸ್ ಮೆಷಿನರೀಸ್ ಬೇಕಾಗುತ್ತೆ, ಅಂಡ್ ಅದರ್ ಈಗ ನಿಮಗೆ ಡಿ ಜೆ ಸೆಟ್ ಬೇಕಾದ್ರೆ ಎಲೆಕ್ಟ್ರಿಫಿಕೇಶನ್, ಇದೆಲ್ಲವೂ ನೀವು ಒಂದು ಕಡೆ ನೋಟ್ ಡೌನ್ ಮಾಡಬೇಕು, ವರ್ಕೌಟ್ ಮಾಡ್ಬೇಕು ಎಷ್ಟಾಗುತ್ತೆ ಅಂತ ಸ್ಟಾರ್ಟ್ ಮಾಡ್ಬೇಕು. ಅದ್ರ ಜೊತೆಗೆ ಸ್ಟಾಕ್ ಕೂಡ ಬೇಕಾಗುತ್ತಲ್ಲ, ಸ್ಟಾಕ್ ಕೂಡ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಅಲ್ಲಿ ಆಡ್ ಮಾಡಿ. ಆಮೇಲೆ ಇದಿಷ್ಟಕ್ಕೂ ಒಂದು ಎಸ್ಟಿಮೇಷನ್ ಅಥವಾ ಕೊಟೇಶನ್ ಅನ್ನ ಬಾರೋ ಮಾಡಿ. ನೀವು ಎಲ್ಲಿಂದ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡ್ತೀರಿ ಅಥವಾ ಮೆಷಿನರಿ ಪರ್ಚೇಸ್ ಮಾಡ್ತೀರಿ, ಅದನ್ನೆಲ್ಲ ಒಂದು ಗ್ಯಾದರ್ ಮಾಡಿ. ಇದಿಷ್ಟು ತಕೊಂಡು ಫಸ್ಟ್ ನಿಮ್ಗೆ ಗೊತ್ತಿರೋ CA, ಆಡಿಟರ್ ಅಥವಾ ಕನ್ಸಲ್ಟೆಂಟ್ ಮೀಟ್ ಆಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿ. ಪ್ರಾಪರ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ, ನೀವು ಫಸ್ಟ್ ಇಯರ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡ್ತೀರಿ, ನಿಮ್ಗೆ ಏನು ಖರ್ಚಿರುತ್ತೆ, ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮಾಡ್ಲಿಕ್ಕೆ. ಓಕೆ, ಇದ್ರ ಜೊತೆಗೆ ನೀವು ಒಂದು ಟ್ರೇಡ್ ಲೈಸೆನ್ಸ್ ಅಪ್ಲೈ ಮಾಡಿ ಇಟ್ಕೊಂಡಿರಿ, GST ರಿಜಿಸ್ಟ್ರೇಷನ್ ತಗೊಂಡಿರಿ, ಆಮೇಲೆ ಉದ್ಯಮ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್, ಅದನ್ನೊಂದು ಇಟ್ಕೊಂಡಿರಿ. ಇನ್ ಕೇಸ್ ನೀವು ಫ್ಯಾಕ್ಟ್ರಿ ಸೆಟಪ್ ಮಾಡ್ತಿದ್ರೆ ಫ್ಯಾಕ್ಟ್ರಿ ಲೈಸೆನ್ಸ್ ಬೇಕಾಗುತ್ತೆ. ಅದ್ರ ಜೊತೆ ಕನ್ಸೆಂಟ್ ಫಾರ್ ಆಪರೇಷನ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಪೊಲ್ಯೂಷನ್ ಸರ್ಟಿಫಿಕೇಟ್ ಒಂದು ಕೊಡ್ತಾರೆ. ಓಕೆ, ಅದಿಷ್ಟು ನೀವು ರೆಡಿ ಮಾಡಿದ್ಮೇಲೆ ಇದಿಷ್ಟರಲ್ಲಿ 60 to 70% ನಿಮ್ಮ ಡಾಕ್ಯುಮೆಂಟೇಶನ್ ವರ್ಕ್ ಆಯ್ತು. ಇದ್ರ ಜೊತೆಗೆ ನೀವು ನಿಮ್ಮ KYC, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ನೀವು ಏನಾದ್ರು ಅರ್ಲಿಯರ್ ಏನಾದ್ರು ವರ್ಕ್ ಮಾಡಿದ್ರೆ ಅದರ ಪ್ರೂಫ್ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ವರ್ಕ್ ಮಾಡಿ ಇಟ್ಕೊಂಡಿರಿ. ಓಕೆ, ಇದಿಷ್ಟು ರೆಡಿ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬ್ಯಾಂಕ್ನವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್, ನಿಮ್ಮ ಕಡೆಯಿಂದ ಸೀರಿಯಸ್ನೆಸ್ ಜಾಸ್ತಿ ಬಂದಿದೆ ಅಂತ ಅರ್ಥ ಆಗುತ್ತೆ. ಇದಿಷ್ಟು ರೆಡಿ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಏರಿಯಾದಲ್ಲಿ ಯಾವ್ದೆಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಗಳಿದೆ, ಎಷ್ಟು ಬ್ಯಾಂಕ್ಸ್ ಇದೆ ಅಷ್ಟು ಬ್ಯಾಂಕ್ಗೆ ಒಂದೊಂದು ಕಾಪಿಯನ್ನು ಕೊಟ್ಟು ನಿಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ. ಮತ್ತೆ ಎಲ್ಲ ಬ್ಯಾಂಕ್ ಕೂಡ ಹೇಳಿಬಿಡಿ ನಾವು ಇದರ ಬೇರೆ ಬ್ಯಾಂಕ್ ಕೂಡ ಕೊಟ್ಟಿದ್ದೇವೆ ಅಂತ. ಅದರಿಂದ ಬ್ಯಾಂಕ್ ಒಳಗಡೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆ ಅಥವಾ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಿದ್ರೆ ಆದಷ್ಟು ಬೇಗ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಅಂಡ್ ಯುವರ್ ವ್ಯಾಲ್ಯೂಬಲ್ ಟೈಮ್. ನೆಕ್ಸ್ಟ್ ಟೈಮ್ ಇನ್ನಷ್ಟು ಕ್ವಶನ್ ಇದ್ರೆ ನಿಮ್ಮನ್ನ ಭೇಟಿ ಆಗ್ತೀವಿ. ಎಸ್, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಸ್. ಎಸ್.